ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಆಕಾಂಕ್ಷಿಗಳ ಸಂಖ್ಯೆಯೂ ಹೆಚ್ಚುತ್ತಿದೆ. ಬಿಜೆಪಿ ಭದ್ರಕೋಟೆಯಲ್ಲೇ ಟಿಕೆಟ್ಗಾಗಿ ಫೈಟ್ ಆರಂಭವಾಗಿದ್ದು, ಟಿಕೆಟ್ ಹಂಚಿಕೆ ವರಿಷ್ಠರಿಗೆ ತಲೆನೋವಾಗಿ ಪರಿಣಮಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು? ಬಿಜೆಪಿ ಭದ್ರಕೋಟೆಯಲ್ಲಿ ಹೊಸ ಮುಖಕ್ಕೆ ಟಿಕೆಟ್ ಫಿಕ್ಸ್. ಮಗನಿಗೆ ಟಿಕೆಟ್ ಕೊಡಿಸಲು ಸಿದ್ದೇಶ್ವರ್ ಫೈಟ್. ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಾಗಿದೆ. ಮತ್ತು ವೇದಿಕೆ ಏನಿದೆ ಇದ್ರಾಗೆ? ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಮತ್ತೇನಿದೆ ವೇದಿಕೆ? ಏನು ಹಂಗೇನಿಲ್ಲ, ಒಟ್ಟಿಗೆ ವೇದಿಕೆ ತಯಾರಾಗಿದೆ, ನಿಲ್ತೀನಿ ನಾನು ಅಷ್ಟೇ. ಹಾಂ, ಟಿಕೆಟ್ ಕೊಡೋರು ಯಡಿಯೂರಪ್ಪರು ಅದಾರೆ, ರಾಷ್ಟ್ರ ನಾಯಕರು, ಬಸವರಾಜ ಬೊಮ್ಮಾಯಿ ಅದಾರೆ, ಅವ್ರನ್ನ ಕೇಳ್ರಿ, ಕೊಟ್ಟರೆ ನಾನು ನಿಂತ್ಕೊಂತೀನಿ. ಇಲ್ಲದ್ರೆ ಯಾರೇ ಕಾರ್ಯಕರ್ತರು ಕೊಡಲಿ, ತನು ಮನ ಧನದಿಂದ ಸಂತೋಷವಾಗಿ ನಾನು ಈ ಚುನಾವಣೆಗೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತೀನಿ. ಅವ್ರಿಗೆ ಕೊಟ್ಟರು ವೆಲ್ಕಮ್, ನಾನು ಅವ್ರಿಗೆ ಕೊಟ್ಟರು ಪಕ್ಷ ನಿಜವಾಗ್ಲೂ ಕೂಡ ಗೆಲ್ಲಿಸ್ತೀನಿ. ಮಾಜಿ ಸಚಿವ ಎಂಪಿ ಮುಖ್ಯವಾಗಿ ತೀರ್ಮಾನ ಮಾಡಲ್ಲ, ಏಕಪಕ್ಷೀಯ ತೀರ್ಮಾನ ಮಾಡಿಲ್ಲ, ಸರ್ವೆ ಮಾಡಿಸಿ ನರೇಂದ್ರ ಮೋದಿ ಅಮಿತ್ ಶಾ ಕೈಲಿ ಸರ್ವೆ ರಿಪೋರ್ಟ್ ಇದೆ, ಮತ್ತೊಮ್ಮೆ ಸರ್ವೆ ಮಾಡಿಸ್ತಾರೆ, ಅದಾದ ಮೇಲೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ ನೋಡೋಣ. ಪಕ್ಷ ಅವಕಾಶ ಕೊಟ್ಟರೆ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ. ಡಾಕ್ಟರ್ ಟಿ.ಜಿ. ರವಿಕುಮಾರ್ ನಾನು ಈ ಲೋಕಸಭಾ ಚುನಾವಣೆ ತಯಾರಿನ ಅಸೆಂಬ್ಲಿ ಎಲೆಕ್ಷನ್ಗಿಂತ ಮುಂಚೆನೇ ಶುರು ಮಾಡಿರೋದು. ನಾವು ಆ ಸಂಘಟನೆನ ನಾವು ಮಾಡಬೇಕಾಗ್ತದೆ. ಆ ನಂತರ ತೀಕ್ಷ್ಣವಾಗಿ ಅತಿ ಹೆಚ್ಚಿನ ರಿಗರಸ್ ಆಗಿ ವೇಗವಾಗಿ ಸಂಘಟನೆಯಲ್ಲಿ ತೊಡಸ್ಕೊಂಡ್ವಿ. ಹಾಗಾಗಿ ಇನ್ನು ಈಗಂತೂ ಎಲ್ಲ ಕಡೆಗೂ ಒಂದು ದೊಡ್ಡ ಅಲೆನೇ ಇದೆ. ದಾವಣಗೆರೆಯಲ್ಲಿ 100ಕ್ಕೆ 100 ಭಾರತೀಯ ಜನತಾ ಪಕ್ಷ ಗೆಲ್ಲೋದು ಶತಸಿದ್ಧ. ಇನ್ನು ಪರಿಸರ ನಾವು ಯಾವುದೇ ಬಣಗಳ ಇಲ್ದಲೆ ಎಲ್ಲ ಬಣಗಳು ಒಂದು ಯಾರಿಗೆ ಕೊಟ್ಟರು ಕೆಲಸ ಮಾಡ್ತೀವಂತ ಏನು ಭಾವನೆಯಲ್ಲಿ ನಮ್ಮ ನಾಯಕರು ಬಂದರೆ ನಾನು ಹೇಳ್ತೀನಿ, ಇದು 100ಕ್ಕೆ 100% ದಾವಣಗೆರೆಗೆ ಅತಿ ಹೆಚ್ಚು ಮತಗಳನ್ನು ಅಂತರದಿಂದ ಗೆಲ್ಲುವ ಕ್ಷೇತ್ರ ಅಂತೇಳಿ
ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ದಾವಣಗೆರೆ